ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಆಮೇಲೆ ತಮಗೆಲ್ಲ ಗೊತ್ತೇ ಇದ್ದಂಗೆ ಮಾನ್ಯ ಮುಖ್ಯಮಂತ್ರಿಗಳು ಅವರು ರಾಜಕೀಯದಲ್ಲಿ 50 ವರ್ಷ ರಾಜಕೀಯ ಹಿನ್ನೆಲೆಯಲ್ಲಿ ಯಾವ ಥರ ಬಂದಾರ ಅಂತ ನಮಗೆಲ್ಲ ಗೊತ್ತಿರೋದೇ ವಿಚಾರ. ನನ್ನ ಅನಿಸಿಕೆ ಕರ್ನಾಟಕದಲ್ಲಿ ಅದು ಒಂದು ಕಡೆ ಎಲ್ಲ ರಿಕಾರ್ಡ್ ಮೂಡ್ದಿರೋದು ಒಂದು ಕಡೆ ಮಾಸಲ್ಲಿ ಇವತ್ತು ಯಾರನ್ನ ಇದ್ರೆ ಅದು ಮನೆ ಸಿದ್ದರಾಮಯ್ಯ ಅಂತ ಹೇಳಕ್ ಬಯಸ್ತೀನಿ. ಆ ಥರ ನಾನು ಭಾಳ ಸತಿ ಮುಂಚೆನೂ ಹೇಳಿದ್ದೀನಿ, ಈ 28ವರೆಗೂ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಆ ಬದಲಾವಣೆ ಮಾಡಬೇಕಂದ್ರೆ ನಿಮ್ಮಿಂದ ಸಾಧ್ಯ ಇಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಮಾಡಬೇಕಾಗಿರೋದು. ನಮ್ಮ ಪಕ್ಷ ಯಾರು ನೀವು ಮಾಡೋಕ್ಕಾಗ್ತದೆ, ನಮ್ಮ ಅಭಿಪ್ರಾಯ ಹೇಳ್ಬೋದು. ನಾನೇನು ಅಂತಿದ್ದೀನಿ, ಮನೆ ಸಿದ್ದರಾಮಯ್ಯ ಅವರು 28ವರೆಗೂ ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ತಾರಂತ. ಅದಕ್ಕೆ ಬದಲಾವಣೆ ಮಾಡಬೇಕಾದ್ರೆ ಯಾರು ಮಾಡೋಕ್ಕಾಗ್ತದೆ? ಹೈಕಮಾಂಡೇ ಮಾಡಬೇಕು. ನಾವು ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲ, ನಂತಾನು ಭಾಳ ಜನ ಬಂದು ಕೇಳಿದ್ರು. ಮನೆ ಹಿರಿಯವರಾದಂಥ ನಮ್ಮ ನಾಯಕರಾದಂಥ ಶಾಮೃಷಿ ಶಂಕರಪ್ಪ ಅವರೇ, ಚುನಾವಣೆಯಲ್ಲಿ ನಾನು ಕೊನೆಯ ಚುನಾವಣೆ ಇದು, ನನ್ನ ಮುಂದಿನ ಚುನಾವಣೆಯಲ್ಲಿ ನಾನು ಅಲ್ಪಸಂಖ್ಯಾತರನ್ನ ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡು ಬರ್ತೀನಿ ಅಂತ ಅವ್ರು ಹೇಳಿದಾರಂತ ಭಾಳ ಜನ ಮುಖಂಡರು ನಂತಾನು ಬಂದಿದ್ರು. ಭಾಳ ಜನ ಮುಖಂಡರು ನಂತವನೇ ಬಂದು ಹಿರಿಯವರು, ನಮ್ಮ ಪಕ್ಷದ ಮುಖಂಡರವರು, ನಮಗೆಲ್ಲ ಆತ್ಮೀಯ ಇದ್ದವರು. ಅವ್ರು ಚುನಾವಣೆದಲ್ಲೇ 2023 ಚುನಾವಣೆನೇ ನನ್ನ ಕೊನೆಯ ಚುನಾವಣೆ. ಮುಂದೆ ಚುನಾವಣೆಯಲ್ಲಿ ನಾನು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟು ನಾನೇ ಗೆಲ್ಸ್ಕೊಂಡು ಬರ್ತೀನಿ ಅಂತ ವಿಡಿಯೋ ಕ್ಲಿಪ್ ಸಮೇತ ನಾನು ತೋರಿಸ್ರು. ಈಗ ನಮ್ಮ ಪಕ್ಷ ತೀರ್ಮಾನ. ಲಾಸ್ಟ್ ಒಂದು ಕ್ವಶನ್ ಸರ್, ಈ ವಸತಿ ಯೋಜನೆಗಳಿಗೆ ಅನೇಕ ಮನೆಗಳನ್ನು ಕೊಡಕ್ಕಾಗ್ತಿಲ್ಲ ರಾಜ್ಯದ ಬಡ ಜನರಿಗೆ ಅಂತ ಹೇಳಿ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಯಾರು ಹೇಳಿದ್ರು? ಈಗ ತಮಗೆಲ್ಲ ಗೊತ್ತೇ ಇದ್ದಂಗೆ ನಮ್ಮ ಸ್ಲಮ್ ಬೋರ್ಡ್ದವರು 1,80,253 ಮನೆಗಳು ಸ್ಲಮ್ ಬೋರ್ಡ್ದು. ರಾಜೀವ್ ಗಾಂಧಿ AHP ಸ್ಕೀಮ್ ಅಂತ ಇದೆ, ಅದರಲ್ಲಿ 47,860 ಮನೆ, ಒಟ್ಟಾಗಿ 2,30,000 ಮನೆಗಳು. ಒಂದು ಮನೆ ಕೊಡಬೇಕಾದ್ರೆ 7.5 ಲಕ್ಷ ಆಗ್ತದೆ. ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ 1.5 ಲಕ್ಷ ಕೊಡ್ತಾರೆ. ರಾಜ್ಯ ಸರ್ಕಾರದಿಂದ ನಾವು 1,20,000 ಜನರಲ್ ಕೊಡ್ತೀವಿ. SC ST ಇದ್ರೆ 2 ಲಕ್ಷ ಕೊಡ್ತೀವಿ. ಅವರೇಜ್ ತೊಗೊಂಡ್ರೆ 3 ಲಕ್ಷ ಆಯಿತು. 1.5 ಲಕ್ಷ ಕೇಂದ್ರ ಸರ್ಕಾರ, ಅದು 1.5 ಲಕ್ಷ ರಾಜ್ಯ ಸರ್ಕಾರ. ಅದು 7.5 ಲಕ್ಷದಲ್ಲಿ 3 ಲಕ್ಷ ಹೋದ್ರೆ ಎಷ್ಟು ಉಳಿತು? 4.5 ಲಕ್ಷ. ಪಾಪ ಬಡವ್ರು ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ? ನಮ್ಮ ಸರ್ಕಾರ ಬಂದಾದ್ಮೇಲೆ, ನಾನು ಮಂತ್ರಿ ಆದಮೇಲೆ, ನನ್ನ ಗಮನಿಗಾದ್ಮೇಲೆ ಇದೆಲ್ಲ ಮನೆಗಳು ಯಾವಾಗ ಸಂಖ್ಯೆನಾಗಿದ್ದು? ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 15, 16, 17, 18 ಸಂಖ್ಯೆನಾಗಿದ್ದವು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, BJP ಸರ್ಕಾರ ಬಂತು. ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ. 7.5 ಲಕ್ಷದಲ್ಲಿ ಕೇಳ್ಕೊಳ್ರಿ, ಮೊದಲೇ ಕೇಳಿ 7.5 ಲಕ್ಷ. 7.5 ಲಕ್ಷದಲ್ಲಿ 3 ಲಕ್ಷ ಹೋದರೆ 4.5 ಲಕ್ಷ ಬೆನಿಫಿಷರಿ ಕೊಡಬೇಕು. ಎಲ್ಲಿಂದ ಕೊಡೋಕ್ಕೆ ಸಾಧ್ಯ? ನಾನು ಮಂತ್ರಿ ಆದಮೇಲೆ, ನನ್ನ ಗಮನಕ್ಕೆ ಬಂದಾದಮೇಲೆ ಜನ ಎಲ್ಲ ಬೀದಿಯಲ್ಲಿದ್ದಾರೆ. ಒಂದು ಮನೆ ಕೊಟ್ಟಿಲ್ಲ BJP ಸರ್. ನಾನು BJP ಅವ್ರಿಗೆ ಓಪನ್ ಸವಾಲು ಮಾಡಿದ್ದೀನಿ ಭಾಳ ಸತಿಯಲ್ಲಿ. ನಿಮ್ಮ ಕಾಲದಲ್ಲಿ ಅವಾಗ ಏನೇನು ಗ್ಯಾರಂಟಿ ಇರಲಿಲ್ಲ, ಯಾವುದೂ ಗ್ಯಾರಂಟಿ ಇರಲಿಲ್ಲ. ನಮ್ಮ ಗ್ಯಾರಂಟಿ ಒತ್ತಡದಲ್ಲೂ ನಾವು ಈ ಬಡವ್ರ ಮನೆ ಕೊಡಬೇಕಂತ ನಾವು ತೀರ್ಮಾನ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು, ಇಲ್ಲ ಕಡೆ ನೀನು ಹೇಳ್ತಾರ ಸತ್ಯ, ಬಡವ್ರು ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗಲ್ಲ, ಅದು ಸರ್ಕಾರ ವತಿಯಿಂದ 4 ಲಕ್ಷ ನಾನು ಕೊಡ್ತೀನಿ, ನಾನು ಮನೆಗಳು ಕಟ್ಟಿ ಕೊಡಬೇಕಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿ 2024 ಫೆಬ್ರವರಿಯಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿದ್ದಕ್ಕೆ ಹೋದ ವರ್ಷದಲ್ಲಿ ನಾವು 36,789 ಮನೆಗಳು ಕೊಟ್ವಿ. ಏನಕ್ಕೆ BJP ಅವ್ರು ಕೊಟ್ಟಿಲ್ಲ? ಅವ್ರ ಬಡವ್ರ ಬಗ್ಗೆ ಕಾಳಜಿ ಇರಲಿಲ್ಲ. ಅದ್ರ ಜೊತೆಯಲ್ಲಿ ಇದೇ ತಿಂಗಳಲ್ಲಿ 24ನೇ ತಾರೀಕಿಗೆ 42,345 ಮನೆ ಕೊಡ್ತಾ ಇದ್ದೀನಿ ಬಡವರಿಗೆ. ಏನಕ್ಕೆ BJP ಅವ್ರ ಗ್ಯಾರಂಟಿ ಇರಲಿಲ್ಲ, ಯಾವುದು ಕೊಡ್ಬೋದಾಗಿತ್ತು, ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ದೆ. ನಮ್ಮ ಗ್ಯಾರಂಟಿದಲ್ಲೂ BJP ಅವ್ರು ಹೇಳ್ಬಿಡ್ಲಪ್ಪ. ನಾವು ಪಾಪ ಸೋಮಣ್ಣ ಪ್ರಯತ್ನ ಮಾಡಿದ್ರು, ಭಾಳಷ್ಟು ಸೋಮಣ್ಣ ಬಡವ್ರ ಬಗ್ಗೆ ಕಾಳಜಿ ಇತ್ತು. ಭಾಳ ಸರ್ತಿ ಸೋಮಣ್ಣ ಪ್ರಯತ್ನ ಮಾಡಿದ್ದಾರೆ. ಯಡಿಯೂರಪ್ಪ ಇರುವಾಗೂ ಪ್ರಯತ್ನ ಮಾಡಿದ್ದಾರೆ, ಬಸವರಾಜ ಬೊಮ್ಮಾಯಿ ಇರುವಾಗೂ ಪ್ರಯತ್ನ ಮಾಡಿದ್ದಾರೆ. ಸರ್ ಬಡವ್ರು ದುಡ್ಡು ಕಟ್ಟೋಕ್ಕಾಗಲ್ಲ, ನಾವು ಸರ್ಕಾರ ವತಿಯಿಂದನೇ ನಾವು ಕಟ್ಕೊಡುವ ಅಂತ ಬಿಟ್ಟು ಭಾಳಷ್ಟು ಪ್ರಯತ್ನ ಮಾಡಿದ್ದಾರೆ. ಅವ್ರು ಕೇಳಲಿಲ್ಲ, ಮಾಡಿಲ್ಲ, ಬಡವ್ರ ಬಗ್ಗೆ ಕಾಳಜಿ ಇಲ್ಲ ಅವ್ರಿಗೆ. ನಾವು ಗ್ಯಾರಂಟಿದಲ್ಲೂ ಮಾಡಿ ಇದೇ ತಿಂಗಳಲ್ಲಿ 42,345 ಮನೆಗಳು ಕೊಡ್ತಾಯಿದ್ವಿ. ಏನಕ್ಕೆ BJP ಅವ್ರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ? ಶಿವಗಂಗಾ ಅವ್ರು ಕೊಡಕ್ಕಾಗಿಲ್ಲ ಅಂತ ಅವ್ರು ಸ್ವಂತ ಹಣ ಕೊಡ್ತಾ ಇದ್ದಾರೆ. ಯಾರು? ಶಿವಗಂಗಾ ಅವರು ಏನು ಚನ್ನಗಿರಿ MLA ಅವರು ಸ್ವಂತ ಹಣವನ್ನ ಕೊಡ್ತಾ ಇದ್ದಾರೆ ಮನೆ ಕಟ್ಟಿಸ್ಕೊಳ್ಳಿ ಅಂತ. ಯಾರು? ಚನ್ನಗಿರಿ ಕಾಂಗ್ರೆಸ್ MLA ಅವರು ಕೊಡ್ತಾ ಇದ್ದಾರೆ, ಸ್ವಂತ ಹಣವನ್ನ ಕೊಡ್ತಾ ಇದ್ದಾರೆ. ಅವ್ರು ಏನೋ ಪಾಪ ದುಡ್ಡು ಏನೋ ಬಡವ್ರಿಗೆ ಅಂತ ಹೇಳ್ಬಿಟ್ಟು ಕೊಡ್ತಾ ಇರ್ಬೋದು, ಖುಷಿಯಾಗಿ ಕೊಡ್ತಾ ಇರ್ಬೋದು. MLA ನನ್ನ ಕಡೆ ಪಾಪ MLA ಮಾಡಿದ್ದೀರಾ, ನೀವು ಬಡವ್ರು ಇದ್ದೀರಾ, ನನ್ನ ಕರ್ತವ್ಯ ಧರ್ಮ ಆಗ್ತದಂತ ಆ ಶಿವಗಂಗಾ ಅವ್ರು ಕೊಡ್ತಾ ಇರ್ಬೋದು. ಬರೋ ವರ್ಷದಲ್ಲಿ ನಾವು ಟಾರ್ಗೆಟು ಕೊಟ್ಟಿಲ್ಲ. ಭಾಳ ವರ್ಷದಿಂದ BJP ಕಾಲದಲ್ಲೂ ಟಾರ್ಗೆಟ್ ಇಲ್ಲ, ನಾವು 2 ವರ್ಷ ಆಯಿತು ಸರ್ಕಾರ ಬಂದು.
ನಾವು ಟಾರ್ಗೆಟ್ ಕೊಟ್ಟಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹಳೆ ಮನೆಗಳು ಕಂಪ್ಲೀಟ್ ಮಾಡಿ ಅಂತ ಹೇಳ್ಬಿಟ್ಟು ಸೂಚನೆ ಕೊಟ್ಟಿದ್ದಾರೆ. ಬರೋ ವರ್ಷದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಟಾರ್ಗೆಟ್ ಕೊಡ್ತಾರೆ, ಹೊಸದಾಗಿ ಎಲ್ಲರಿಗೂ ಮನೆಗಳು ಕೊಡ್ತೀವಿ. ಸಿಎಂ ಅವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಇನ್ನು ಸಂಪುಟ ಪುನರಚನೆ ವಿಚಾರಕ್ಕೆ ಏನ್ ಸರ್? ಇಲ್ಲ, ಯಾವುದಿಲ್ಲ, ದಿಲ್ಲಿಗೆ ಹೋಗೋದು ಯಾವುದಿಲ್ಲ ಅಲ್ಲ. ಹೋಗ್ತಾ ಇದ್ದಾರೆ ಅಂತ ಹೇಳಿ. ಇಲ್ಲ ಹೂವು ಸುದ್ದಿ ಇಲ್ಲ ಒಂದು ನಿಮಿಷ. ಈಗ ನಾನು ನೋಡಿದೆ ಕುಮಾರಸ್ವಾಮಿ ಹೇಳಿಕೆ ನೋಡಿದೆ. ಜಮೀರ್ ಅವರು 25 ಲಕ್ಷ ಕೊಟ್ಟಿದ್ದಾರೆ, ಯಾವ ದುಡ್ಡು ಎಂಥ ದುಡ್ಡು ಅಂತ ಕೇಳಿದ್ದಾರೆ. ನಾನು ಕುಮಾರಸ್ವಾಮಿಗೆ ನಿಮ್ಮ ಮಾಧ್ಯಮ ಮುಖಾಂತರ ಕೇಳಕ್ಕೆ ಬಯಸ್ತೀನಿ. ನಾನು ಏನಕ್ರಿ ಬಡವ್ರು ಕೊಡೋಕ್ಕೆ ಹೊಟ್ಟೆ ಕಿಚ್ಚು? ನಿಮಗೆ ಬಡವ್ರು ಕೊಟ್ಟರೆ ಏನಕ್ರಿ ಹೊಟ್ಟೆ ಕಿಚ್ಚು ಬಿಡ್ತೀರಾ? ನೀವಂತೂ ಕೊಡೋಕೆ ಮನಸ್ಸಿಲ್ಲ. ಕೊಡೋರ್ಗೂ ನೀವು ಈ ಥರ ಮಾಡಿದ್ರೆ ಪಾಪ ಕೊಡೋರು ಎಲ್ಲೋಗ್ತಾರೆ? ಬಡವ್ರು ಎಲ್ಲೋಗ್ಬೇಕು? ಆಯಿತು, ನಾನು 25 ಲಕ್ಷ ಕೊಟ್ಟಿಲ್ಲ. ನಾನು ಏನು ಹೇಳಿದ್ದೀನಿ, ನನ್ನ ಕಡೆಯಿಂದ ಸಣ್ಣ ಕಾಣಿಕೆಯನ್ನು ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಿ. ನಾನು 25 ಲಕ್ಷ ಅಂತ ಹೇಳಿಲ್ಲ. ನಾನು ಸಣ್ಣ ಕಾಣಿಕೆ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ರಿ. ರಾಜಶೇಖರ್ ಸತ್ಯದಾನಿಲ್ಲ, 50 ಕೋಟಿ ಕೊಟ್ಟರು ಅವನಿಗೆ ತರಕ್ಕೆ ಸಾಧ್ಯ ಆಗಲ್ಲ. ಆಯಿತು, ನಾನು 25 ಲಕ್ಷ ಅಂತೂ ಕೊಟ್ಟಿಲ್ಲ. ಕೊಟ್ಟಿದೆ ಅಂತ ತಿಳ್ಕೊಳ್ಳಿ, ಖುಷಿ ಪಡ್ಬೇಕಿಲ್ರಿ. ದೇವ್ರು ನಿಮ್ಮ ಮನ್ಸು ಕೊಟ್ಟಿಲ್ಲ, ನಮ್ಮಂಥವ್ರು ನಮ್ಮ ಮನ್ಸು ಕೊಟ್ಟಿದ್ದಾನಿಲ್ಲ ಬಡವ್ರಿಗೆ ಸಹಾಯ ಮಾಡ್ಬೇಕಂತ. ಅದಕ್ಕೇನಿಗ್ರಿ ಹೊಟ್ಟೆ ಕಿಚ್ಬಿಡ್ತೀರಾ? ಸರ್, ಈಗ ಸಾಕ್ಷ್ಯ ನಾಶ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. 2 ಸಾರಿ ಪೋಸ್ಟ್ ಮಾರ್ಟಮ್. ಇಲ್ಲ ಒಂದು ನಿಮಿಷ. ಈಗ 2 ಸತಿ ಯಾರನ್ನ ಪೋಸ್ಟ್ ಮಾರ್ಟಮ್ ಮಾಡಕ್ ಸಾಧ್ಯನಾ? ಪೋಸ್ಟ್ ಮಾರ್ಟಮ್ ಆಗೋದು ಒಂದೇ ಸತಿ. ಏನಾರ ಅಯ್ಯೋ ರಿಕ್ವೆಸ್ಟ್ ಮೇಲೆ ಇನ್ನೊಂದು ಸತಿ ಪೋಸ್ಟ್ ಮಾರ್ಟಮ್ ಮಾಡ್ಬೇಕಂತ ಏನಾರ ಅವ್ರು ಪತ್ರ ಬರೆದ್ರೆ ಮಾತ್ರ ಪೋಸ್ಟ್ ಮಾರ್ಟಮ್ ಮಾಡಕ್ ಸಾಧ್ಯ. ಪೋಸ್ಟ್ ಮಾರ್ಟಮ್ ಆಗೋದು ಒಂದೇ ಸತಿ, 2 ಸತಿ ಆಗಲ್ಲ. 2 ಸತಿ ಮಾಡಕ್ ಸಾಧ್ಯ ಆಗಲ್ಲ. ಅವ್ರು ಯಾರವರು ಮಾಹಿತಿ ಕೊಟ್ಟವರು, ಈ ಥರ ಹಿರಿಯ ರಾಜಕಾರಣಿಗಳು, ಈ ಕುಮಾರಸ್ವಾಮಿ ಇದ್ರ ಬಗ್ಗೆ ಮಾತಾಡಿದ್ದಾರೆ, ಶ್ರೀರಾಮುಲು ಇದ್ರ ಬಗ್ಗೆ ಮಾತಾಡಿದ್ದಾರೆ, ಜನಾರ್ದನ ರೆಡ್ಡಿನೂ ಮಾತಾಡಿದ್ದಾರೆ. ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ರು, ಮಾಜಿ ಮುಖ್ಯಮಂತ್ರಿಗಳು ಅವರು. ಶ್ರೀರಾಮುಲು ಅವರು 2 ಬಾರಿ ಮಂತ್ರಿ ಆಗಿದ್ರು, ಜನಾರ್ದನ ರೆಡ್ಡಿನೂ ಮಂತ್ರಿ ಆಗಿದ್ರು. ಎಲ್ಲನ 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಕ್ಕೆ ಸಾಧ್ಯನಾ? ಪೋಸ್ಟ್ ಮಾರ್ಟಮ್ ಒಂದೇ ಸತಿ ಮಾಡೋದು. ಏನೋ ಅಯ್ಯೋ ಅವ್ನ ರಿಕ್ವೆಸ್ಟ್ ಮೇಲೆ ಪತ್ರ ಬರೆದಿ, ಇಲ್ಲ ಇನ್ನೊಂದು ಸತಿ ಬೇಕಂದ್ರೆ ಮಾಡ್ತಾರೆ. ಮಾಡಿರೋದು ಒಂದೇ ಸತಿ ಪೋಸ್ಟ್ ಮಾರ್ಟಮ್. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.